ನೀರಿಗೆ ಜಗಳ ಆಡ್ತಾವ್ರೆ ನಮ್ಗೊಂದ್ ಬಿಂಗೆ ನೀರಿಗೆ ಜಗಳ ಆಡ್ತಾವ್ರೆ 3 ಜನ ಗಯಾಳಿಗಳು. Hi all, welcome back to my another new vlog. Very good morning. As usual vlog continue ಆಗ್ತಾ ಇದೆ. 3 days ಇದು 3rd day vlog. Today is Sunday. Happy Sunday. ಸೊ ನಮ್ಮ ಈ ವಿಲೇಜಿನ ಸಂಡೇ ವ್ಲಾಗ್ ಯಾವ ಥರ ಇರುತ್ತೆ ಮಿಸ್ ಮಾಡಿದೆ ನೋಡಿ. ಈಗ ಟೈಮ್ ಬಂದು 8:30 ಆದ್ರೂ ಎಷ್ಟು ಮಂಜಿದೆ ನೋಡಿ. ನಮ್ಮ ಬ್ಯಾಕ್ ಸೈಡ್ ಸುತ್ತು ವಾತಾವರಣ ನೋಡಿ. ನಮ್ಮ ಮಕ್ಕಳೆಲ್ಲ ಬೇಗನೆ ಎದ್ದಿದ್ದ ಕಾರಣ ಅವರು 7 o'clockಗೆ ಎದ್ದು ಎಲ್ಲ ಬೆಂಕಿ ಹಾಕ್ಕೊಂಡು ಬೆಂಕಿ ಕಾಯಿಸ್ತಾ ಎಲ್ಲ ಕಾಫಿಗಳ್ನ ಕುಡ್ದಿದ್ದಾರೆ ನೋಡಿ. ಸೂರ್ಯ ಕಣ್ಬಿಟ್ಟಿದ್ರು. ಇನ್ನೂ ಫಾಗ್ ಯಾವ ಥರ ಇದೆ. ಹಳ್ಳಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಅಂಡೆ ಒಲೆಯಲ್ಲಿ ನೀರು ಕಾಯ್ತಾ ಇದೆ, ಅದ್ರ ಹೊಗೆ ಹೋಗ್ತಾ ಇದೆ, ಆ ಸ್ಮೆಲ್ಲು, ಆ ಘಮ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ಕ್ಷಣನೂ ನಾವು ವಿಲೇಜ್ ವೈಬ್ನ ಫೀಲ್ ಮಾಡಬೇಕು ಇರೋಷ್ಟು ದಿವಸನೂ ನೋಡಿ. ಹಾಗೆ ಆಂಟಿ ಇಲ್ಲಿ ಎಲ್ಲರಿಗೂ ಎಣ್ಣೆ ಇಟ್ಟು ಹೆಡ್ ಮಸಾಜ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ಅಂಡೆ ಒಲೆ ಸ್ನಾನ ಮಾಡಲಿ ಅಂತ. ಮಾರ್ನಿಂಗ್ ಅನ್ನೋದೇ ಕಾಫಿ ಟೀಯಿಂದ ಶುರು ಆಗೋದಲ್ವ. ನಾವು ಕೂಡ ಕಾಫಿ ಟೀಗಳನ್ನ ಕುಡಿದು ಸಂಡೇ ಆಗಿರೋ ಕಾರಣ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ಬೇಕು. ಹಾಗೆ ಎಲ್ಲ ಫ್ರೆಶ್ ಅಪ್ ಆಗಬೇಕು. ಎಷ್ಟೆಲ್ಲ ಕೆಲಸಗಳಿದೆ. ಹಾಗೆ ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ, ಇವತ್ತಿನ ಒಂದು ಪುಟ್ಟ ವ್ಲಾಗ್, ಫ್ಯಾಮಿಲಿ ವ್ಲಾಗ್ನ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ. ನೀರಿಗೆ ಜಗಳ ಆಡ್ತಾವ್ರೆ ನಮ್ಗೊಂದ್ ಬಿಂಗೆ ನೀರಿಗೆ ಜಗಳ ಆಡ್ತಾವ್ರೆ 3 ಜನ ಗಯಾಳಿಗಳು. ನಾವು ಸಾಫ್ಟ್ ಗಯಾಳಿಗಳು 3 ಜನ. ಅದ್ಗೆ ಇವಾಗ ಇದೆ ನೀರು. ಅದ್ಗೆ ಇವಾಗ ಇದ್ದೀವಿ ನೀರು. ಮತ್ತೆ ಇವರಿಬ್ಬರನ್ನ ಕಳಿಸ್ರಿ. ಕಾಫಿ ಟೀಗಳೆಲ್ಲನೂ ಮುಗಿಸ್ಕೊಂಡು ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಬಿರಿಯಾನಿ ಮಾಡ್ತಾಯಿದ್ವಿ, ಚಿಕನ್ ಹೊರಗಡೆ ಎಲ್ಲ ಸೇರಿಕೊಂಡು ನೋಡಿ. ಫಿಶ್ ಒಂದು 6 kg ತಂದಿದ್ದಾರೆ. ಸೊ ಅದನ್ನು ಏನು ಮಾಡಬೇಕಂತ ಇನ್ನೂ ಪ್ಲ್ಯಾನ್ ಡಿಸೈಡ್ ಆಗಿಲ್ಲ. ಇಲ್ಲಿ ಆಂಟಿ ಚಿಕನ್ ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಹಾಗೆ ನಮ್ಮ ಅತ್ತಿಗೆ, ನಮ್ಮ ದೊಡ್ಡಮ್ಮ ಎಲ್ಲ ಬ್ಯಾಕ್ ಸೈಡು ಮಟನ್ ಸಾಂಬಾರು ಒಲೆ ಮೇಲೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಲೆ ಇಟ್ಟು ಒಲೆ ಮೇಲೆ ಮಟನ್ ಸಾಂಬಾರು, ರೈಸು ಅದೆಲ್ಲ ಹಿಂದೆ ರೆಡಿ ಮಾಡ್ಕೊತಾ ಇದ್ದಾರೆ. ಹಾಗೆ ನಮ್ಮ ದೊಡ್ಡ ಬಾವ ಒಬ್ಬರು ವೆಜಿಟೇರಿಯನ್ನು, ಅವರಿಗೆ ವೆಜ್ ಪಲಾವು, ತರಕಾರಿ ಪಲಾವು, ಹಾಗೆ ಬಟಾಣಿ ಗೊಜ್ಜು, ಅವರೆಕಾಯಿ ಸಾಂಬಾರು ಎಲ್ಲನೂ ಕೂಡ ಮಾಡಿದ್ದಾರೆ. ಫೈನಲಾಗಿ ಬಿರಿಯಾನಿ ರೆಡಿ ಆಯಿತು. ಆಗಿದ ತಕ್ಷಣವೇ ಬಿಸಿ ಬಿಸಿ ಮಕ್ಕಳಿಗೆಲ್ಲ ಬಡಿಸಿದ್ದೀವಿ. ಯಾಕಂದರೆ ಮಕ್ಕಳು 11 o'clock 11:30 ಆಗಿದೆ, ತುಂಬಾ ಹಚ್ಕೊಂಡಿರ್ತಾರೆ. ಎಲ್ಲ ಫ್ರೆಶ್ ಅಪ್ ಆದರೂ ಅವ್ರನ್ನೆಲ್ಲ ಕೂರಿಸಿ ಒಂದು ಕಡೆಯಿಂದ ಟಿಫನ್ನ ಇಟ್ಟಿದ್ದೀವಿ. ಏನಕ್ಕಂದರೆ ಅವ್ರು ಇಲ್ಲೇ ಆಟ ಆಡ್ತಾ ಇರೋದು ಜಾಸ್ತಿನೇ ಇಲ್ಲ. ಈ ವೆದರ್ ಗಾಳಿಗೆ ಅವ್ರು ಜಾಸ್ತಿ ಹೊಟ್ಟೆ ಹಶು ಅಂತಾರೆ. ಹಾಗೆ ಮನೇಲಿಗಿಂತ ಇಲ್ಲಿ ತುಂಬ ಚೆನ್ನಾಗೇ ಊಟನ ಮಾಡ್ತಾಯಿದ್ದಾರೆ. ಈ ವೆದರ್ ಆ ಥರ ಇರ್ಬೋದು ಅನಿಸುತ್ತೆ, ಈ ವಾತಾವರಣ ಆ ಥರ ಇರ್ಬೋದು ಅನಿಸುತ್ತೆ. ಫೈನಲಾಗಿ ನಮ್ಮ ಆಂಟಿ, ನಮ್ಮ ದೊಡ್ಡಮ್ಮನೂ ಕೂಡ ಟಿಫನ್ ಮಾಡ್ತಾಯಿದ್ದಾರೆ. ನಾವಿನ್ನೂ ಮಾಡಿಲ್ಲ. ಏನಪ್ಪ ಅಂದರೆ ಇನ್ನೂ ನಾವು ಇಬ್ಬರು ಫ್ರೆಶ್ ಅಪ್ ಆಗಿಲ್ಲ. ಹಂಗಾಗಿ ಅವ್ರು ತಿನ್ನೋವಾಗೇ ನಮಗೂ ಕೂಡ ಟೇಸ್ಟ್ ಮಾಡಿಸ್ತಾ ಇದ್ದಾರೆ. ಬನ್ನಿ, ನೀವೇನು ನಿಂತ್ಕೊಂಡು ನಮ್ಮನ್ನು ನೋಡ್ತೀರಾ, ಒನ್ಸ್ ಟೇಸ್ಟ್ ನೋಡಿ ಆಮೇಲೆ ನೀವು ತಿನ್ನೋವಾಗ ತಿಂದಿರಂತೆ. ಟೇಸ್ಟ್ ನೋಡಿ ಬನ್ನಿ ಹೇಗೆ ಬಂದಿದೆ ಬಿರಿಯಾನಿ ಅಂತ. ಒಬ್ರಿಗೆ ಇಟ್ಟರೆ ಆಗಲ್ಲ ಅಲ್ವ, ನಾವು ಎಲ್ಲರಿಗೂ ಟೇಸ್ಟ್ ಮಾಡಿಸಿದ್ರು. ಸೊ ಫೈನಲಾಗಿ ತುಂಬಾ ಚೆನ್ನಾಗಿದೆ ಬಿರಿಯಾನಿ. ನಾವೇನಕ್ಕಪ್ಪ ಇನ್ನೂ ಟಿಫನ್ ತಿಂದಿಲ್ಲ ಅಂದರೆ ಎಲ್ಲ ಒಟ್ಟಿಗೆ ಜೊತೆಯಲ್ಲಿ ಟಿಫನ್ ಮಾಡಬೇಕು ಅಂದ್ಬಿಟ್ಟು. ಯಾಕಂದರೆ ಸೇರೋದೇ ಕಡಿಮೆ, ಅಪರೂಪಕ್ಕೆ ಸೇರಿದಾಗ ನಾವು ಒಬ್ಬರನ್ನ ಬಿಟ್ಟು ಒಬ್ಬರು ತಿನ್ನೋದಿಲ್ಲ. ಹಾಗಾಗಿ ಫ್ರೆಶ್ ಅಪ್ ಆಗಬೇಕು, ಒಬ್ಬೊಬ್ಬರೇ ಫ್ರೆಶ್ ಅಪ್ ಆಗಿ ಜೊತೆಯಲ್ಲಿ ಟಿಫನ್ ಮಾಡೋಣ ಅಂತ. ಸೊ ನೋಡಿ ಫೈನಲಾಗಿ ಎಲ್ಲ ಅಡುಗೆಗಳು ಬ್ಯಾಕ್ ಸೈಡ್ ಒಲೆಯಲ್ಲಿ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ನಲ್ಲ ನಾನು. ನೋಡಿ ಮಟನ್ ಸಾಂಬಾರು ಕೂಡ ಒಲೆಯಲ್ಲೇ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ವೈಸ್ ಹಳ್ಳಿ ಸೊಗಡಿನ ವಾತಾವರಣ ಅಂದರೆ ಹಾಗೆ ಅಲ್ವಾ, ಒಲೆ ಮೇಲೆ ಮಾಡಿದ್ರೇ ಟೇಸ್ಟ್ ಅಡುಗೆಗಳು. ಬನ್ನಿ ಈಗ ಒಲೆ ಎಲ್ಲಿಟ್ಟಿರೋದು ಏನಂತೆಲ್ಲನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಫೈನಲಾಗಿ ನಮ್ಮದೆಲ್ಲನೂ ಕೂಡ ಟಿಫನ್ಗಳು ಮುಗಿಸ್ಕೊಂಡು ಈಗ ಬ್ಯಾಕ್ ಸೈಡ್ ಬರ್ತಾಯಿದ್ದೀವಿ.
ವಿಡಿಯೋ ಅಮ್ಮಮ್ಮನ ಜೂಮ್ ಸೈ ఇక్కడ అమ్మమ్మ ఉంది ఓ ఇక్కడ పూర్తి రౌండ్ చేస్తాడు ఆ అమ్మమ్మ ಮಗನ ಪಾಚೆ నువ్వు అది ఊరికే అది లేటు వాపు తీరా నేను చెప్తా ఆ టెంప్లెట్ ಆಗ್ಲಿಂದ ದೊಡ್ಡಮ್ಮ ಹೇಳ್ತಾನೆ ಇದ್ದಾರೆ ಟೈಮ್ 1-1:30 ಆಗಿದೆ, ನೀವು ಯಾಕ್ರೆ ತಿಂತಾ ಇಲ್ಲ ಮಾಡಿಕೊಂಡು ಅಂತ. ದೊಡ್ಡಮ್ಮನಿಗೆ ಏನಂದರೆ ಇದನ್ನು ಇಲ್ಲೇ ಬ್ಯಾಕ್ ಸೈಡ್ ಎಲ್ಲ ಸುಟ್ಕೊಂಡು ತಿಂದ್ಬಿಡಿ, ಆಮೇಲೆ ಒಳಗಡೆ ಹೋಗಿ ಊಟ ಮಾಡೋಣ ಅಂದ್ಬಿಟ್ಟು, ಎಲ್ಲ ಜೊತೇಲಿ ತಿಂದರೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು, ಹಂಗಾಗಿ ಇವಾಗ ಶುರು ಮಾಡಿದ್ದೀವಿ ಫಿಶ್ ತವಾ ಫ್ರೈ ಒಲೆ ಮೇಲೆ. ಸೊ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಥರ ಮಾಡ್ಕೊಂಡು ತಿನ್ನಬೇಕು ಅಂತ ಖುಷಿ. ವೆಯ್ಟಿಂಗ್ ನೋಡಿ ಬನ್ನಿ. ಫಸ್ಟ್ ಟ್ರಿಪ್ಪು ಫಿಶ್ ತವಾ ಫ್ರೈ ನಮಗೆ ಕೊಟ್ಟಿದ್ದಾರೆ, ಯಾಕಂದರೆ ಇದನ್ನು ಪ್ರಿಪೇರ್ ಮಸಾಲ ನಾವೇ ಮಾಡಿದ್ದೆಲ್ಲ ಕಲಿಸಿದ್ದು, ಅದಕ್ಕೆ ನೀವೇ ನೋಡಿ ಟೇಸ್ಟ್ ಹೇಗಿದೆ ಹೇಳಿ ಅಂದರು. ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಏನೇನು ಸಿಕ್ಕುತ್ತೋ ಸಿಕ್ಕಿದ ಪಕ್ಕಿದ ಮಸಾಲ ಎಲ್ಲನೂ ಓನ್ ರೆಮಿಡೀಸ್ ಹಾಕಿ, ಹುಳಿ ಮಾತ್ರ ಮರದಲ್ಲೇ ಇಲ್ಲೇ ಬೇಜಾನ್ ಮರಗಳಿದೆ, ನಿಂಬೆಹಣ್ಣೆಲ್ಲ ಕಿತ್ತು ಕಟ್ ಮಾಡಿ ಹಾಕಿದ್ವಿ, ಜಾಸ್ತಿ ಹುಳಿ ಹಾಕಿರೋ ಕಾರಣ ಅನಿಸುತ್ತೆ. ಹಾಗೆ ಫಿಶ್ ಅಂತೂ ತುಂಬಾ ಫ್ರೆಶ್ಶು. ಅಣ್ಣ ಇಲ್ಲಿ ಡ್ಯಾಮ್ ಫಿಶ್ಶು ಬೆಳಗ್ಗೆನೇ 5:30ಗೆ ಹೋಗಿ ಫ್ರೆಶ್ ಫಿಶ್ ಆಗ ಹಿಡಿದು, ಇಲ್ಲಿ ತುಂಬಾ ಡಿಮ್ಯಾಂಡ್ ಅದಕ್ಕೆ, ಆಗ ಹಿಡಿದು ಫ್ರೆಶ್ಶಾಗಿ ಕ್ಲೀನ್ ಮಾಡಿ ಕೊಡ್ತಾರೆ, ಅದನ್ನೇ ತೊಗೊಂಬಂದಿರೋದು. ರಿಯಲಿ ಹೇಳ್ತಾ ಇದ್ದೀನಿ, ನನಗಂತೂ ಎಕ್ಸ್ಪೆಷಲಿ ಇವತ್ತೇ ಫಿಶ್ ಇಷ್ಟ ಆಗಿದ್ದು, ಯಾಕಂದರೆ ಜಾಸ್ತಿ ಸ್ಮೆಲ್ಲೇ ಇಲ್ಲ, ತಿಂತಿದ್ರೆ ಬಾಯಲ್ಲಿಟ್ಟರೆ ಕರಗ್ತಿದೆ. ಫಿಶ್ ಅಂದರೆ ಸ್ವೀಟಾಗಿ ಅಷ್ಟು ಸ್ಮೆಲ್ ಇಲ್ಲದೆ ಇರೋ ಫಿಶ್ ಇವತ್ತೇ ನಾನು ನೋಡಿದ್ದು. ಮಕ್ಕಳು ಕೂಡ ಮನೆಯಲ್ಲಿ ತಿನ್ನಿ ಅಂದರೂ ಬೇಡ ಅಂತಾರೆ, ಸ್ಮೆಲ್ಲಿಗೆ ಅಸಹ್ಯ ಪಟ್ಕೊಳ್ತಾರೆ. ಇಲ್ಲಿ ಬೇಕು ಅಂತ ತಿಂತಾಯಿದ್ದಾರೆ. 6 kg ಫಿಶಲ್ಲಿ ನಾವು ಸಾಲ್ಟ್ ತುಂಬಾ ಮಿಕ್ಕೋಗ್ಬಿಡುತ್ತೇನೋ ಅಂದ್ಕೊಂಡ್ವಿ, ಬಟ್ ಇಲ್ಲಿ ಅದು ಒಂದು ಸುತ್ತಿಗೂ ಬರ್ತಿಲ್ಲ. ಅಲ್ಲಿ ಸುಡೋ ಅಷ್ಟೊತ್ತಿಗೆ ಇಲ್ಲಿ ಖಾಲಿ ಮಾಡ್ತಾಯಿದ್ದಾರೆ. ಫೈನಲಾಗಿ ಫಿಶ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಒಟ್ಟಿಗೆ ಫ್ಯಾಮಿಲಿ ಎಲ್ಲ ಸೇರಿ ಈ ಥರ ಹಾಗೆ ಬಾಳೆ ಎಲೆಯಲ್ಲಿ ಸುತ್ತಿ ಅದನ್ನು ಇಟ್ಟು ತವಾ ಫ್ರೈ ಮಾಡಿದ್ವಿ, ಅದು ಇನ್ನೂ ತುಂಬಾ ಚೆನ್ನಾಗಿತ್ತು. ಬಟ್ ಇಲ್ಲಿ ಯಾವ್ದು ಮಾಡೋಕ್ಕೂ ನಮಗೆ ಸಾಲ್ಟೇಜ್ ಬರ್ತಾಯಿದೆ. ಒಂದು ಟ್ರಿಪ್ಪು ಫಿಶ್ಶು 3-4 ಜನಕ್ಕೂ ಬರ್ತಾಯಿಲ್ಲ. ಫೈನಲಾಗಿ ತಿನ್ನೋರಾದರೆ ಇಷ್ಟಪಟ್ಟು ನೋಡಿ, ತಿಂದೇ ಇರೋರಾದರೆ ಸ್ಕಿಪ್ ಮಾಡಿ, ಸಾರಿ. ಸೊ ಈ ಥರ ಇದೆ ಫ್ಯಾಮಿಲಿ ಒಟ್ಟಿಗೆ ಮಕ್ಕಳ ಜೊತೆ ಫಿಶ್ ತಿಂತಾ ಈ ಥರ ಎಂಜಾಯ್ ಮಾಡ್ತಾಯಿದ್ದೀವಿ. ನೀವು ಕೂಡ ನೋಡಿ. పెద్ద పువ్వులాకే పెట్టుకునే ఇది ఉండాలి ముళ్ళు అంకల్ మమ్మీ వా ಶಾರ್ಟ್ ಚೆನ್ನಾಗಿ ಫಿಶ್ಗಳನ್ನ ತವಾ ಫ್ರೈ ತಿಂದು ಇವಾಗ ರೆಸ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಕೆಲಸ ಊಟ. ಈಗ ಟೈಮ್ ಬಂದು 4:30 ಆಗಿದೆ. ನೋಡಿ ಹೊಟ್ಟೆ ಕಿಚ್ಚೆ ರಾಡಿ ಎಲ್ಲಿದ್ದಾಳೆ, ನಮ್ಮ ಹೊಟ್ಟೆ ಕಿಚ್ಚೆ ಕನ್ಪಿಸ್ತಾ ಅಂದಿ. ಚೆನ್ನಾಗಿ ತಿಂದ್ರೆ ನಮ್ಮನ್ನ ಬಿಟ್ಟು ಫಿಶ್ ಇತ್ತಾಕ ರಾವೆ ಬಾಕೊಡ್ತಾ ಅಂದೆ ಎಂಡ. చే నువ్వు ఎలా మీరు ముగ్గురు అదే ప్లేస్లోనే కూకుంటా అంటారు.
ಬೀಳಿದ್ರು. ಫಿಶ್ ಎಲ್ಲ ಚೆನ್ನಾಗಿ ತಿಂದು ತೋಟದಲ್ಲೇ ತುಂಬ ಹೊತ್ತು ಅಲ್ಲೇ ಆಡಿಕೊಂಡು ರೆಸ್ಟ್ ಮಾಡಿ ಈಗ 4:30 ಆಗಿದೆ. ಊಟ ಮಾಡಿಲ್ಲ ಮಧ್ಯಾಹ್ನ. ಫಿಶ್ ಜಾಸ್ತಿ ತಿಂದಿದ್ದ ಕಾರಣ ಅದೇ ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು. ಈಗ ಒಂದು 4:15 ಆಗಿದೆ. ಈಗ ಊಟಗಳು ಮಾಡೋಣ ಅಂತ ಬಂದು ಮಕ್ಕಳಿಗೆಲ್ಲ ಊಟ ಇಟ್ಟು, ಗಂಡಸರು ಮಕ್ಕಳು ಎಲ್ಲದೂ ಊಟ ಆಗಿ ಅವರೆಲ್ಲ ಮತ್ತೆ ಹೊರಗಡೆ ಹೋದರು. ಈಗ ನಾವು ಆಂಟಿ, ನಮ್ಮ ಸಿಸ್ಟರ್ಸು, ದೊಡ್ಡಮ್ಮ ಎಲ್ಲನೂ ಕೂಡ ಒಟ್ಟಿಗೆ ಕೂತ್ಕೊಂಡು ಈ ಥರ ಊಟ ಮಾಡ್ತಾಯಿದ್ದೀವಿ. ಬಟ್ ಸಂಜೆ ಆಗಿಬಿಟ್ಟಿದೆ. ನೈಟಿಗೆ ನೋಡೋಣ, ಲೇಟಾಗಿ ಊಟ ಮಾಡಿದ್ರೆ ಆಯಿತು, ಇಲ್ಲಾಂದರೆ ಹಾಗೆ ಮಲ್ಕೊಂಡ್ರೆ ಆಯಿತು ಅಂದ್ಬಿಟ್ಟು. ಸೊ ಸಂಜೆ ಇವಾಗ 5:30 ಆಗಿದೆ. ಸುಮ್ಮನೆ ಆ ವಿಲೇಜ್ ನೋಡೋಣ ಅಂತ ಹಾಗೇ ನಾನು ನನ್ನ ಸಿಸ್ಟರ್ ಇಬ್ಬರೂ ಹೊರಗಡೆ ಬಂದ್ವಿ. ಇದೊಂದು ಪುಟ್ಟ ಹಳ್ಳಿ, ಜಾಸ್ತಿ ಮನೆಗಳಿಲ್ಲ, ತುಂಬಾ ಚಿಕ್ಕ ಹಳ್ಳಿ ರೌಂಡ್ಸ್ ಹಾಕೋಣ ಅಂತ. ಸೊ ನೀವು ಕೂಡ ನೋಡಿ. ಕೇಳ್ತವ್ರ ದಾರಿಯಲ್ಲೆಲ್ಲ ಏನಂತ ಕೇಳಿದ್ದವರು? ಆಚಾರ ಮನೆಯವರ ಅಂತ. ಯಾವಾಗೋ ಸಣ್ಣ ಮಕ್ಕಳಿದ್ದಾಗ ಬಂದಿದ್ದೀವಿ ಊರಿಗೆಲ್ಲ. ಹೌದು, ಇದು ನಾನು ಸೆಕೆಂಡ್ ಟೈಮು, ಇವರೆಲ್ಲ ಫಸ್ಟ್ ಟೈಮ್. ನೆನಪೇ ಇಲ್ಲ ನಮಗೆ. ನೆನಪೇ ಇಲ್ಲ. ಇವಾಗ ರೋಡ್ ಹೇಗಿದೆ ಊರೆಲ್ಲ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸಂಜೆ ಆಗಿದೆ. ಮನೆಯಲ್ಲಿದ್ದರೆ ಪಾತ್ರೆ ಕ್ಲೀನ್ ಮಾಡು ಅದು ಇದು ಕೆಲಸ ಇರ್ತಾರೆ. ಬೆಳಗ್ಗೆಯಿಂದ ಮಾಡಿದ್ದೀವಿ, ಟಯರ್ಡ್ ಆಗಿದೆ. ಇವಾಗ ಒಂದು ಸ್ವಲ್ಪ ವಾಕಿಂಗು ಯಾರಿಗೂ ಹೇಳ್ತೀವಿ ಹಂಗೆ ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ ಕೆಲಸಕ್ಕೆ. ಟೀ ಇವಾಗ ಹೋಗಿದ ತಕ್ಷಣ ಅವ್ರು ಕುಡಿತಾ ಇದ್ದಾರೆ. ನಮ್ಮ ಟೀ ಹೋಯ್ತು. ಪರವಾಗಿಲ್ಲ, ಟೀ ಹೋದ್ರೂ ಪರವಾಗಿಲ್ಲ, ಕೆಲಸ ತಪ್ಪಿಸ್ಕೊಬೇಕಷ್ಟೆ. ವಿಲೇಜ್ ವೈಬ್ಸ್ ಹೇಗಿರುತ್ತೆ ಅಂತ ಸೊ ನೋಡಿ ನೀವು ಕೂಡ ಖುಷಿ ಪಡಿ. ತುಂಬ ಚೆನ್ನಾಗಿದೆ. ಆಗಲೇ ಚಳಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವತ್ತು ಕೂಡ ಫೈರ್ ಕ್ಯಾಂಪ್ ಹಾಕಬೇಕು ಅಂತ ಪ್ಲಾನ್ ಆಗಲೇ ನಡೀತಾ ಇದೆ ಅಲ್ಲಿ ಮಕ್ಕಳೆಲ್ಲ. ಸೊ ಬನ್ನಿ, ಈವ್ನಿಂಗ್ ವೈಬ್ಸು ಹೇಗಿರುತ್ತೆ. ಬರೀ ಅಡಿಕೆ ಮತ್ತು ತೆಂಗು ಜಾಸ್ತಿ ಈ ಕಡೆ ಎಲ್ಲ. ನಿಯರ್ ಇದು ಮಂಡ್ಯಕ್ಕೆ ಸೇರುತ್ತೆ, ಹಾಗಾಗಿ ಅಡಿಕೆ ತೆಂಗು ಜಾಸ್ತಿನೇ. ನೋಡಿ ಸಪೋರ್ಟ್ ಮಾಡಿ ಹೇಗಿರುತ್ತೆ ಅಂತ ನಿಮಗೂ ಕೂಡ ನೋಡಿಸ್ತೀನಿ. ನೋಡಿ, ಈಗ ಫ್ರಂಟ್ ವ್ಯೂ ನಮ್ಮನ್ನು ನೋಡಿ ಸಾಕಾಯ್ತಲ್ವಾ? ಫ್ರಂಟ್ ವ್ಯೂ ನೋಡಿ. ಹುಡುಕ್ತಾವ್ರೆ ನೋಡಿ, ನಮ್ಮನ್ನು ಹುಡುಕ್ತಾ ಇದ್ದಾರೆ. ಅಲ್ಲಿ ಕಾಣಿಸ್ತಾವ್ರೆ ನೋಡಿ. ನೋಡಿದ್ರಲ್ಲ ಹಳ್ಳಿ ರೌಂಡ್, ಪುಟ್ಟ ಹಳ್ಳಿನ ಒಂದು ಸುತ್ತ ಹಾಕ್ಕೊಂಡು ಬಂದ್ವಿ. ತುಂಬ ಹಳೇ ಮನೆಗಳು, ಆಗ ಇದ್ದಿದ್ದ ಮನೆಗಳೇ ಈಗ ಒಂದೊಂದೇ ಹೊಸ ಮನೆಗಳಾಗಿ ಬದಲಾವಣೆ ಆಗ್ತಾಯಿದೆ. ತುಂಬ ಸುಂದರವಾಗಿತ್ತು. ನೀವು ಕೂಡ ಇಷ್ಟಪಟ್ಟಿರ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಏನಾದರೂ ಮಾತಾಡಿದರೆ ಕೆಲವೊಂದು ಮಾತುಗಳು ತಮಾಷೆ ಆಗಿರುತ್ತೆ, ಯಾರನ್ನೂ ಸೀರಿಯಸ್ ಆಗಿ ಅದನ್ನು ತಗೊಳ್ಳಲ್ಲ ಅಂತ ಭಾವಿಸಿದ್ದೀನಿ. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್.